ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಸೊ ಇದು ಗುರುವಾರದ ವ್ಲಾಗು. ನಾನು ಗುರುವಾರದ ಏನು ವ್ರತ ಮಾಡ್ತಿದ್ದೆ ಅಲ್ಲ, ರಾಯರ 7 ವಾರಗಳ ವ್ರತವನ್ನು. ಸೊ ಆ ಒಂದು ವ್ರತದಲ್ಲಿ ಇವತ್ತು 3ನೇ ಒಂದು ವಾರದ ನಾನು ವ್ರತದ ದಿನನ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ. ನಾನು ಮುಂಚಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ಫಸ್ಟ್ ದಿನ ವ್ರತ ಶುರು ಮಾಡಿದಾಗ ಕೂಡ ನಿಮಗೆ ವಿಡಿಯೋ ಶೇರ್ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನಾನು ಹಿಂದಿನ ದಿನವೇ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೆ, ಪೂಜೆ ಅಥವಾ ಮನೆ ಕೆಲಸ ಎಲ್ಲ ಕೂಡ. ಸೊ ಬೆಳಿಗ್ಗೆ ಎದ್ದು ಪೂಜೆ ಮಾಡೋ ಹಾಗೆ ಮಾಡ್ಕೊಂಡಿದ್ದೆ. ಬಟ್ ಈಗ ನಾನು ಬುಧವಾರ ಕೂಡ ಸ್ಕೂಲಿಗೆ ಹೋಗಿದ್ದೆ. ಬಟ್ ಲಾಸ್ಟ್ ವೀಕ್ ಮೀನ್ಸ್ ಫಸ್ಟ್ ವಾರ ಮಾಡಿದಾಗ ನಾನು ಸ್ಕೂಲಿಗೆ ಹೋಗಿರಲಿಲ್ಲ. ಸ್ಕೂಲಿಗೆ ರಜಾ ಹಾಕ್ಕೊಂಡಿದ್ದೆ, ಹಾಗಾಗಿ ನನಗೆ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿತ್ತು. ಹಾಗಾಗಿ ನಾನು ಹಿಂದಿನ ದಿನವೇ ಎಲ್ಲ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೆ. ಬಟ್ ಈ ವೀಕಲ್ಲಿ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಲ್ವಾ, ಸೆಕೆಂಡ್ ವೀಕ್ ಥರ್ಡ್ ವೀಕ್ ಎಲ್ಲ ನಾನು ಸ್ಕೂಲಿಗೆ ಹೋಗಿ ಬಂದು ಮಾಡ್ಕೋಬೇಕು. ಹಾಗಾಗಿ ಹಿಂದಿನ ದಿನ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಬಿಡ್ತೀನಿ. ಇನ್ನು ದೇವ್ರ ದೀಪಗಳನ್ನೆಲ್ಲ ತೊಳೆಯೋದನ್ನೆಲ್ಲ ನಾನು ಗುರುವಾರ ದಿನ ಬೆಳಿಗ್ಗೆನೇ ಮಾಡ್ಕೋತೀನಿ. ಯಾಕಂದರೆ ಬುಧವಾರ ನಾನು ತಲೆ ಸ್ನಾನ ಮಾಡಿರೋದಿಲ್ಲ. ಹಾಗಾಗಿ ನಾನು ತಲೆ ಸ್ನಾನ ಮಾಡದಿರೋ ದಿನ ನಾನು ದೇವ್ರ ಮನೆಯದೆಲ್ಲ ಏನು ಮುಟ್ಟೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾನು ಹಿಂದಿನ ದಿನ ಏನು ಕೂಡ ಮಾಡ್ಕೊಂಡಿರಲಿಲ್ಲ. ಮನೆಯೆಲ್ಲ ಕಸ ಗುಡಿಸಿ ಬರೆಸಿ ಅದನ್ನೆಲ್ಲ ಮುಗಿಸ್ಕೊಂಡಿದ್ದೆ. ಬಟ್ ಪೂಜೆ ಇದೆಲ್ಲ ಹಾಗೆ ನಾನು ಪೆಂಡಿಂಗ್ ಉಳಿಸ್ಕೊಂಡಿದ್ದೆ. ಸೊ ಈಗ ಗುರುವಾರ ಬೆಳಿಗ್ಗೆ ಬೇಗನೆ 4:15ಗೆ ಎದ್ದಿದ್ದೀನಿ. 4:15ಗೆ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿದ್ದಾಗಿತ್ತು. ಹಾಗೆಯೇ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಈಗ ನಾನು ದೇವ್ರ ಪೂಜೆದೆಲ್ಲ ಸಾಮಾನುಗಳೆಲ್ಲ ತೊಳ್ಕೊಂಡು ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಈ ಒಂದು ವ್ರತನ ಮಾಡೋಕ್ಕೆ ಶುರು ಮಾಡಿ ಇದು 3ನೇ ವಾರ. ನನಗೆ 3ನೇ ವಾರಕ್ಕೆ ನಾನು ಅಂದ್ಕೊಂಡಂತೆ ನನ್ನ ಸಂಕಲ್ಪ ಏನು ಮಾಡ್ಕೊಂಡಿದ್ದೆ ಅದು ಒಂದಷ್ಟು ಮಟ್ಟಿಗೆ ನನಗೆ ನಿಜವಾಗ್ಲೂ ನೆರವೇರಿದೆ. ನಾನು ಕೂಡ ಯೂಟ್ಯೂಬಲ್ಲಿ ಇದ್ರ ಚೆಕ್ ಮಾಡಿದಾಗ ಇದರದ್ದು ವಿಡಿಯೋ ಕೆಳಗಡೆ ತುಂಬ ಜನ ಪಾಸಿಟಿವ್ ಆಗಿಯೇ ನನಗೆ ಕಮೆಂಟ್ ಹಾಕಿರೋದನ್ನು ನೋಡಿದೆ ನಾನು. ಅಂದರೆ ಅವ್ರದ್ದು ತುಂಬ ಜನದ್ದು ಅವರ ಈಡೇರಿಕೆ ಎಲ್ಲ ನೆರವೇರಿದೆ ಅಂತ ಹೇಳಿ. ಸೊ ನನಗೂ ಕೂಡ ಹಾಗೆ ನಿಜವಾಗ್ಲೂ 3ನೇ ವಾರಕ್ಕೆ ಒಂದಷ್ಟು ಮಟ್ಟಿಗೆ ನನಗೆ ಸಂತೋಷ ಸಿಕ್ಕಿದೆ, ಖುಷಿ ಸಿಕ್ಕಿದೆ. ಸೊ ನಿಮಗೂ ಯಾರಿಗಾದ್ರೂ ನಿಮ್ಮ ಒಂದು ತುಂಬ ದಿನದ ಬಯಕೆ ಏನಾದರೂ ನೆರವೇರಬೇಕು, ಈಡೇರಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಒಂದು ವ್ರತನ ನೀವು ಖಂಡಿತವಾಗ್ಲೂ ಮಾಡಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಹೂ ಕೂಡ ಎಲ್ಲ ಹೊಡಿಸಿದ್ದಾಗಿತ್ತು. ಅವರಿಗೆ ತುಪ್ಪದ ದೀಪಕ್ಕೆ ಕೂಡ ರೆಡಿ ಮಾಡಿಟ್ಟಿದ್ದೆ. ಸೊ ಈಗ ನೈವೇದ್ಯ ಮಾಡಲಿಕ್ಕೆ ಅಂಥೇಳಿ ನಾನು ಸಜ್ಜಿಗೆನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಸಜ್ಜಿಗೆ ಮಾಡಲಿಕ್ಕೆ ಸಕ್ಕರೆ ಉಪಯೋಗಿಸಿಲ್ಲ, ಬೆಲ್ಲದ ಉಪಯೋಗಿಸ್ಕೊಂಡಿದ್ದೀನಿ. ಸೊ ನಿಮ್ಗೆ ಆಗಲೇ ಹೇಳಿದ್ದೆ ಸ್ವಲ್ಪ ಸಕ್ಕರೆಯನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡಿದ್ದೀನಿ ಅಂಥೇಳಿ. ಹಾಗಾಗಿ ಇವತ್ತು ಕೂಡ ನಾನು ಬೆಲ್ಲನ ಹಾಕ್ಕೊಂಡು ಇಲ್ಲಿ ನಾನು ಸಜ್ಜಿಗೆನ ಮಾಡಿದ್ದೀನಿ. ತುಂಬ ಸಿಂಪಲ್ಲಾಗಿ ರೆಸಿಪಿ ಏನು ನಾನು ನಿಮ್ಗೆ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ರೆಸಿಪಿ ಗೊತ್ತಿರುತ್ತೆ ಅಲ್ವಾ, ಹಾಗಾಗಿ ಅದನ್ನೆಲ್ಲ ಏನು ಶೇರ್ ಮಾಡೋದು ಅಂತ ಹೇಳಿದ್ರೆ ನಾನು ಶೇರ್ ಮಾಡಲಿಲ್ಲ. ಸೊ ಇವಾಗ ನೈವೇದ್ಯ ಎಲ್ಲ ಮಾಡಿದ್ದಾಯಿತು. ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಸೊ ಪೂಜೆ ಮಾಡುವಷ್ಟೊತ್ತಿಗೆ ನನಗೆ ಟೈಮ್ ಬಂದು 8 ಗಂಟೆ ಆಗಿತ್ತು. ನಾನು ಯೂಟ್ಯೂಬಲ್ಲಿ ನೋಡಿದಾಗ, ವ್ರತ ಶುರು ಮಾಡೋಕ್ಕಿಂತ ಮುಂಚೆ ಯೂಟ್ಯೂಬಲ್ಲಿ ನಾನು ನೋಡಿದಾಗ ಅಲ್ಲಿ ಹೇಳಿದ್ದು ಮೊದಲನೇ ವಾರ ಏನು ಮಾಡ್ತೀವಿ ನಾವು ಸಂಕಲ್ಪ ಮಾಡ್ಕೊಳ್ಳೋ ವಾರ ಇದೆಯಲ್ಲ, ಆ ವಾರ ಮಾತ್ರ ಕಂಪಲ್ಸರಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಹೇಳಿದರು. ಅದಾದ ನಂತರ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ಒಂದು 9 ಗಂಟೆ ಒಳಗಡೆ ಪೂಜೆನ ಮಾಡ್ಕೋಬೇಕು, ಬೆಳಿಗ್ಗೆ 9 ಗಂಟೆ ಒಳಗಡೆ ಪೂಜೆನ ಮಾಡ್ಕೋಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಫಸ್ಟ್ ವಾರ ಬ್ರಾಹ್ಮಿ ಮುಹೂರ್ತದಲ್ಲಿ 5:15, 5:45 ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ. ಬಟ್ ಅದಾದ ನಂತರ ನನಗೆ ಪ್ರತಿ ವಾರ ಕೂಡ 4:15ಗೆ ಎದ್ದು ಪೂಜೆ ಮಾಡ್ತೀನಿ, ಆದರೂ ರೆಡಿ ಎಲ್ಲ ಮಾಡ್ಕೋತೀನಿ. ಆದರೂ ಕೂಡ ಇನ್ನೂ ಬೇಗ ಎದ್ದೇಳಬೇಕಾಗುತ್ತೆ. ನಾನು ಬೆಳಿಗ್ಗೆ ಎದ್ದು ದೇವ್ರ ದೀಪ ತೊಳೆಯೋದ್ರಿಂದ ಇನ್ನೂ ಬೇಗ ಎದ್ದೇಳಬೇಕಾಗುತ್ತೆ. ಸೊ ಇನ್ನೂ ಬೇಗ ಎದ್ದರೆ ನಾನು ಸ್ಕೂಲಿಗೆ ಬೇರೆ ಹೋಗಬೇಕು. ಆಮೇಲೆ ಅಲ್ಲಿ ನಿದ್ರೆ ಬರೋ ಥರ ಆಗುವಂಥದ್ದು ಅಥವಾ ತಲೆನೋವು ಬರುವಂಥದ್ದು, ಕಣ್ಣೂರಿ ಬರೋವಂಥದ್ದು ಹಿಂಗೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಬೇಡ, ಆದಷ್ಟಕ್ಕೂ ಹೇಗಾಗುತ್ತೋ ಹಾಗೆ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಈ ಥರ ಒಂದು 8 ಗಂಟೆ ಅಥವಾ 9 ಗಂಟೆ ಒಳಗಡೆ, 9 ಗಂಟೆ 9 ಗಂಟೆ ತನಕ ವೆಯ್ಟ್ ಮಾಡಲ್ಲ, 7:30, 8 o'clock, 7 ಈ ಥರ ನಾನು ಆ ಟೈಮಲ್ಲಿ ಪೂಜೆ ಮಾಡ್ಕೋತೀನಿ. ನಾನಿಲ್ಲಿ ರಾಯರಿಗೆ ಹಚ್ಚೋದಕ್ಕೆ ಬಳಸಿರೋಂಥದ್ದು ಏನು ದೀಪ ಇದೆಯಲ್ಲ, ಆ ದೀಪ ಬಂದು ನಾನು ನಿಮಗೆ ನನ್ನ ಒಂದು ವರಮಹಾಲಕ್ಷ್ಮಿ ಶಾಪಿಂಗ್ ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ನಾನೊಂದು ದೀಪನ ತರಿಸಿದ್ದೆ ಮೀಶೋಯಿಂದ ಅಂಥೇಳಿ, ತುಂಬ ಚೆನ್ನಾಗಿತ್ತು. ಅದ್ರದ್ದು ಮಧ್ಯದಲ್ಲಿ ಏನು ಬತ್ತಿ ಹಾಕಲಿಕ್ಕೆ ತಿರುಪ್ ಥರ ಇರ್ತದೆ, ನಾನು ತೆಗ್ಬಿಟ್ಟಿದ್ದೀನಿ. ಅದನ್ನು ತೆಗ್ಬಿಟ್ಟು ನಾನು ತುಪ್ಪದ ಬತ್ತಿನ ಹಾಕಿ ಅದಕ್ಕೆ ತುಪ್ಪದ ದೀಪನ ಹಚ್ಕೊಂಡಿದ್ದೀನಿ. ತುಂಬಾ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತಾಯಿತ್ತು. ಹಾಗೆಯೇ ಸೈಡಲ್ಲಿ ರಾಘವೇಂದ್ರ ಸ್ತೋತ್ರ ಕೂಡ ಅಥವಾ ರಾಘವೇಂದ್ರದ ಹಾಡು ಕೂಡ ನಡೀತಾ ಇತ್ತು. ಸೊ ನನಗೆ ಈ ಹಾಡು ಅಂದರೆ ತುಂಬಾ ಇಷ್ಟ ಇದು. ಸೊ ಅದಾದ ನಂತರ ಇವಾಗ ಪೂಜೆ ಎಲ್ಲ ಮುಗಿಸಿ ಸೊ ಕಿಚನ್ನಿಗೆ ಬಂದಿದ್ದೀನಿ. ಹೇಗಿದ್ರು ಇವತ್ತು ಸಜ್ಜಿಗೆ ಮಾಡಿದ್ದೆ ಅಲ್ವಾ ನೈವೇದ್ಯಕ್ಕೆ, ಅದಕ್ಕೆ ಕಾಂಬಿನೇಷನ್ ಆಗುತ್ತೆ ಅಂಥೇಳಿ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಮಾಡ್ತಿದ್ದೀನಿ. ಸ್ವಲ್ಪ ಇವತ್ತು ಉಪ್ಪಿಟ್ಟು ನಾರ್ಮಲ್ಲಾಗಿ ಜಸ್ಟ್ ಈರುಳ್ಳಿನ ಜಾಸ್ತಿ ಹಾಕಿ ಮಾಡ್ತೀವಲ್ವ, ಆ ಥರ ಮಾಡ್ತಾಯಿಲ್ಲ. ಸ್ವಲ್ಪ ತರಕಾರಿ ಹಾಗೆಯೇ
ಸ್ವಲ್ಪ ಹಸಿ ಅಲಸಂದೆ ಕಾಳಿತ್ತು, ಅದನ್ನೆಲ್ಲ ಹಾಕಿ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಅದನ್ನು ಮಾಡ್ಕೋತಾ ಇದ್ದೀನಿ ತಿಂಡಿಗೆ. ಹಾಗೆಯೇ ಅದಕ್ಕಿಂತ ಮುಂಚೆ ಬೆಳಿಗ್ಗೆ 4:15ಗೆ ಎದ್ದಿದ್ದರಿಂದ ಹೊಟ್ಟೆ ಅಂತೂ ತುಂಬಾ ಹಸಿವಾಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಹಾಲನ್ನ ಕಾಯೋದಕ್ಕೆ ಇಡ್ತಾ ಇದ್ದೀನಿ ನಾನಿಲ್ಲಿ. ಫಸ್ಟು ಹಾಲು ಕುಡಿದು ಆಮೇಲೆ ಬಾದಾಮಿ ತಿಂದು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂಥೇಳಿ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ರಾತ್ರಿಯೇ 1 ಲೀಟ್ರ್ ಹಾಲನ್ನ ನಾನು ಡೈರಿಯಿಂದ ತರಿಸ್ಕೊಂಡಿದ್ದೆ, ಹಾಲಿನ ಡೈರಿಯಿಂದ. ಅದನ್ನು ಕಾಯಿಸಿ ಇಟ್ಟಿದ್ದೆ. ಅದನ್ನು ಇವಾಗ ಸ್ವಲ್ಪ ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡು, ಹಾಲಿನ ಪಾತ್ರೆಗೆ ಅದನ್ನು ಕಾಯಿಸ್ಕೊಂಡು ಇವಾಗ ಕುಡಿದ್ರೆ ನಂತರ ಬಾದಾಮಿನ ಸಿಪ್ಪೆ ಎಲ್ಲ ತೆಗೆದು ಬಾದಾಮಿ ತಿನ್ನೋಂಥದ್ದು. ಸೊ ಆಗಲೇ ನಾನು ನಿಮ್ಗೆ ಹೇಳಿದ್ದೀನಿ, ಒಂದಷ್ಟು ನಾನು ಒಳ್ಳೊಳ್ಳೆ ಅಭ್ಯಾಸಗಳನ್ನ ನನ್ನ ಲೈಫಲ್ಲಿ ರೂಢಿಸ್ಕೋತಾ ಇದ್ದೀನಿ ಅಂಥೇಳಿ. ಅಂದರೆ ಇದನ್ನೆಲ್ಲ ಮಾಡೋದ್ರಿಂದ ಒಂದಷ್ಟು ನಮಗೆ ಉಪಯೋಗಗಳಾಗುತ್ತೆ. ಅಂದರೆ ನಮ್ಮ ಒಂದು ಹೇರ್ ಕೇರಿಗೆ, ಹಾಗೆಯೇ ಸ್ಕಿನ್ ಕೇರಿಗೆ, ಹಾಗೆ ನಮ್ಮ ಹೆಲ್ತ್ಗೆ ಎಲ್ಲದೂ ಕೂಡ ತುಂಬಾ ಒಳ್ಳೆಯದು ಅಂಥೇಳಿ ಕೇಳ್ಪಟ್ಟಿದೆ. ಹಾಗೆ ನಾನು ಹಾಗೆಯೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಹಾಲು ಕೂಡ ಕಾಯೋದಕ್ಕೆ ಇಟ್ಟಿದ್ದಾಯಿತು. ಮತ್ತು ಸ್ವಲ್ಪ ಬಾದಾಮಿ ಕೂಡ ರಾತ್ರಿ ನೆನೆಸಿದ್ನ ಅದನ್ನು ಪೀಲ್ ಮಾಡ್ಕೋತಾ ಇದ್ದೀನಿ. ಸೊ ಇದೆಲ್ಲ ಆದ ನಂತರ ಇನ್ನು ತಿಂಡಿಗೆ ರೆಡಿ ಮಾಡ್ಕೋಬೇಕು. ಸೊ ಆಗಲೇ ಹೇಳ್ದಂಗೆ ತಿಂಡಿ ಉಪ್ಪಿಟ್ಟು ಮತ್ತು ಸಜ್ಜಿಗೆ ಇದೆಲ್ಲ ಅದೇನೆ. ಉಪ್ಪಿಟ್ಟು ತುಂಬ ಸಿಂಪಲ್ಲಾಗಿ ಜಸ್ಟ್ ಟೊಮೊಟೊ ಈರುಳ್ಳಿ ಹಾಕಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ತರಕಾರಿ ಜೊತೆ ಸ್ವಲ್ಪ ಏನಾದರೂ ಹಸಿ ಕಾಳಿದ್ರೆ ಅಥವಾ ಬಟಾಣಿ ಇದೆ ಅದನ್ನೆಲ್ಲ ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿ ಅಂತ ಅನಿಸುತ್ತೆ. ಉಪ್ಪಿಟ್ಟು ಸಾಮಾನ್ಯ ಎಲ್ಲರೂ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಉಪ್ಪಿಟ್ಟು ಅಂದರೆ ಅಯ್ಯೋ ಅಂಥೇಳಿ ಮೂಗು ಮುರಿತಾರೆ. ಈವನ್ ನಮ್ಮ ಮನೇಲೂ ಅಷ್ಟೇ, ನನ್ನ ಮಗನಿಗೆ ಉಪ್ಪಿಟ್ಟಂದರೆ ಇಷ್ಟ ಇಲ್ಲ. ನನ್ನ ಹಸ್ಬೆಂಡ್ ಒನ್ ಟೈಮ್ ಹೇಗೋ ತಿನ್ಕೋತಾರೆ, ಬಟ್ ನನ್ನ ಮಗ ಅಂತೂ ಉಪ್ಪಿಟ್ಟಂದರೆ ಅವನಿಗೆ ಇಷ್ಟನೇ ಇಲ್ಲ. ಉಪ್ಪಿಟ್ಟು ಮಾಡಿದಾಗ ನಾವೇನು ಸಜ್ಜಿಗೆ ಕೇಸರಿಬಾತ್ ಮಾಡ್ತೀವಲ್ವ, ಅದೇ ಅವನಿಗೆ ಟಿಫನ್ ಥರ ತೊಗೊಂಡೋಗ್ತಾನೆ. ಉಪ್ಪಿಟ್ಟನ್ನ ಸೈಡ್ಸ್ ಥರ ಸ್ವಲ್ಪ ತೊಗೋತಾನೆ, ಅದು ನಮ್ಮ ಬಲವಂತಕ್ಕೆ. ಈವನ್ ಪೊಂಗಲ್ ಮಾಡಿದ್ರು ಅಷ್ಟೇ ನನ್ನ ಮಗ, ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಎರಡು ಒಟ್ಟಿಗೆ ಮಾಡೋದು. ಪೊಂಗಲ್ ಮಾಡಿದಾಗಲೂ ಅಷ್ಟೇ, ಖಾರ ಪೊಂಗಲ್ ತಿನ್ನೋದಿಲ್ಲ, ಸ್ವೀಟ್ ಪೊಂಗಲ್ ಮಾತ್ರ ಅವನು ತಿಂತಾನೆ. ಸೊ ಈ ರೀತಿ ಅವಲಕ್ಕಿ ಮಾಡಿದ್ರು ಅಷ್ಟೇ, ಸಿಹಿ ಅವಲಕ್ಕಿ ಬೇಕು, ಖಾರ ಅವಲಕ್ಕಿ ಬೇಡ. ಸೊ ಈ ಥರ ನನ್ನ ಮಗನಿಗೆ ಒಂದು ಜೊತೆಗೆ ಮಾಡಲೇಬೇಕು, ಎರಡು ಒಟ್ಟಿಗೆ. ಸೊ ಅದರಲ್ಲೂ ಕೂಡ ಒಂದು ಬೇಕು, ಒಂದು ಬೇಡ. ನಿಮ್ಮನೇಲೂ ಮಕ್ಕಳು ಹೀಗೇನಾ, ಉಪ್ಪಿಟ್ಟಂದರೆ ಇಷ್ಟಪಡಲ್ವಾ? ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ನಮಗಂದರೆ ಒನ್ ಟೈಮ್ಗೆ ಬಿಸಿ ಬಿಸಿ ಇದ್ದರೆ ಉಪ್ಪಿಟ್ಟು ತಿನ್ಕೋತೀವಿ, ನಮಗೇನು ಅನಿಸೋದಿಲ್ಲ. ಅದರಲ್ಲೂ ನಮ್ಮಲ್ಲಿ ಉಪ್ಪಿಟ್ಟಿಗೆ ಮೊಸರು ಕಾಂಬಿನೇಷನ್. ಮೊಸರು ಅಂದರೆ ಜಸ್ಟ್ ಪ್ಲೇನ್ ಮೊಸರು ಇರಬೇಕು. ಪ್ಲೇನ್ ಮೊಸರನ್ನ ಹಾಕ್ಕೊಂಡು ಉಪ್ಪಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಉಪ್ಪಿಟ್ಟು ಜೊತೆ ಮೊಸರು ಹಾಕ್ಕೊಂಡು ತಿನ್ನೋಂಥದ್ದು. ಹಾಗೆ ಇವತ್ತು ಬಾಗಿಲು ಕೂಡ ಒಂದು ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕ್ಕೊಂಡಿದೆ. ಜಸ್ಟ್ ಫ್ರೀ ಹ್ಯಾಂಡ್ ರಂಗೋಲಿ ಕೂಡ ಹೇಗಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ, ಇಷ್ಟ ಆಯಿತಾ ಅಂಥೇಳಿ. ಹಾಗೆ ಇವಾಗ ನೋಡಿ ಹಾಲೆಲ್ಲ ಕುಡಿದಾಯಿತು, ಹಾಗೆ ಉಪ್ಪಿಟ್ಟು ಕೂಡ ರೆಡಿ ಮಾಡಿದ್ದಾಯಿತು. ಸೊ ಇಲ್ಲಿ ರೆಸಿಪಿ ನಾನೇನು ಶೇರ್ ಮಾಡಿಲ್ಲ, ತುಂಬ ಸಿಂಪಲ್ಲಾಗೇ ಸಾಸಿವೆ ಮತ್ತು ಈರುಳ್ಳಿ ಟೊಮೊಟೊ ಒಗ್ಗರಣೆ ಹಾಕಿ, ಜೊತೆಗೆ ಸ್ವಲ್ಪ ತರಕಾರಿ ಹಾಗೆಯೇ ಈ ಕಾಳೆಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು, ಅದಾದ ನಂತರ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ತರಕಾರಿ ಬೆಂದ ನಂತರ ಚೆನ್ನಾಗಿ ಹುರಿದಿಟ್ಕೊಂಡಿರುವಂಥ ರವೆನ ಹಾಕಿ ಮಿಕ್ಸ್ ಮಾಡೋದಷ್ಟೇ. ಎಲ್ಲರೂ ಮಾಡ್ತೀರಾ, ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ನಾನಿಲ್ಲಿ ರೆಸಿಪಿನೇನು ಶೇರ್ ಮಾಡೋಕ್ಕೆ ಹೋಗಿಲ್ಲ, ಬಟ್ ಚೆನ್ನಾಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ. ಅಂದರೆ ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಆಗುತ್ತೋ ಅವ್ರು ಟ್ರೈ ಮಾಡಿ. ಕೆಲವರಿಗೆ ಉಪ್ಪಿಟ್ಟು ಅಂದರೆ ಇಷ್ಟನೇ ಆಗೋದಿಲ್ಲ, ಸೊ ಅವರು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಸೊ ಈ ರೀತಿ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಯಿತು. ನಾನು ತುಂಬ ಉದುರಾಗೂ ಅಲ್ಲ, ತುಂಬ ತೆಳುವಾಗೂ ಅಲ್ಲ, ಮೀಡಿಯಮ್ಮಾಗಿ ಮಾಡಿದ್ದೀನಿ. ಇನ್ನು ಸ್ವಲ್ಪ ಇದು ಏನದು ಸ್ವಲ್ಪ ಪಂಗಬೇಕು ಅಂತೀವಿ ನಾವು, ಆ ಥರ ಸ್ವಲ್ಪ ದಮ್ ಕಟ್ಟಬೇಕು. ಸ್ವಲ್ಪ ಪ್ಲೇಟ್ ಮುಚ್ಚಿಟ್ಟಿದ್ದನ್ನು ಇಟ್ಟರೆ ಸ್ವಲ್ಪ ಇದು ಪಂಗುತ್ತೆ. ಅದಾದ ನಂತರ ಒಂದು ಹದವಾಗಿ ಉಪ್ಪಿಟ್ಟು ರೆಡಿ ಇರುತ್ತೆ. ಅದಾದ ನಂತರ ಡಬ್ಬಿಗಳಿಗೆ ಪ್ಯಾಕ್ ಮಾಡಿಕೊಂಡು ನಾವು ಕೂಡ ತಿಂಡಿ ಮಾಡ್ಕೊಂಡು ಸ್ಕೂಲಿಗೆ ಹೊರಡೋದೇನೆ. ಸೊ ಇವಾಗ ನೋಡಿ ನಾವು ಕೂಡ ತಿಂಡಿ ಮಾಡ್ತಾಯಿದ್ದೀವಿ. ತಿಂಡಿ ಮಾಡ್ಕೊಂಡು ಹೊರಟ ನಂತರ ಮತ್ತೆ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈಗ ಸಂಜೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಾಯಂಕಾಲ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂಥೇಳಿ ಹೋಗ್ತಾಯಿದ್ದೀವಿ. ಧನುರ್ಮಾಸ ನಾಳೆಗೆ ಶುಕ್ರವಾರ ಲಾಸ್ಟ್ ಆಗ್ತಾಯಿದೆ. ಹಾಗಾಗಿ ಇವತ್ತು ಗುರುವಾರ ಆಗಿತ್ತಲ್ಲ, ಹೇಗಿದ್ರೂ ಇನ್ನು ನಾಳೆ ಅಂತೂ ಕೊನೆ ಶುಕ್ರವಾರಕ್ಕೂ ಅದಕ್ಕೂ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಇನ್ನು ನಾಳೆ ಹೋಗಿ ನಾವು ದೇವ್ರ ದರ್ಶನ ಮಾಡೋದಂದರೆ ಖಂಡಿತವಾಗ್ಲೂ ನಮಗೆ ಹೋಲ್ ಡೇ ಬೇಕಾಗುತ್ತೆ. ಹಾಗಾಗಿ ಸೊ ಇವತ್ತೇ ಹೋಗಿ ಬರೋಣ ಅಂಥೇಳಿ ಹೊರಟ್ವಿ. ಸ್ಕೂಲನ್ನು ಮುಗಿಸಿ ನಾವು ಸಾಯಂಕಾಲ ಹೊರಟಿದ್ದು. ಸೊ ಸಂಜೆ ಸ್ವಲ್ಪ ಮಳೆ ಕೂಡ ಬರ್ತಾಯಿತ್ತು. ಹಾಗೆ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಚಾಮುಂಡಿ ಬೆಟ್ಟದ ಮೇಲಿಂದ ಆ ಒಂದು ಮೈಸೂರಿನ ವ್ಯೂನ ನೋಡೋದಕ್ಕೆ ಒಂಥರ ಖುಷಿ ಅಂತ ಅನಿಸುತ್ತೆ.
ಸೊ ನನಗೆ ಕಂಪ್ಲೀಟ್ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನೋಡಿ ಬೆಟ್ಟಕ್ಕೆ ಬಂದ್ವಿ ನಾವೀಗ ದೇವಸ್ಥಾನ ಹತ್ರಕ್ಕೆ. ಎಷ್ಟು ಒಂಥರ ಏನು ಇಬ್ನಿ ಥರ ಫಾಗೆಲ್ಲ ಏನಿದೆಯಲ್ಲ ಆ ಥರ ಇದೆ. ಒಂಥರ ವಾತಾವರಣ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ಚಳಿ ಆಗ್ತಿತ್ತು. ಗೋಪುರನೇ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಕವರ್ ಆಗಿಬಿಟ್ಟಿತ್ತು. ಆ್ಯಂಡ್ ಈಗಲೂ ಕೂಡ ನೋಡ್ತಾ ಇದ್ದೀರಾ ಎಷ್ಟು ರಶ್ ಇದೆ ಅಂತ ಹೇಳಿ. ಸೊ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದಿದ್ದೀವಿ. ಸೊ ಇಲ್ಲೊಂದು ಅರಳಿ ಮರ ಕೂಡ ಇದೆ, ಅದಕ್ಕೆಲ್ಲ ನಮಸ್ಕಾರ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ನಾಳೆ ಶುಕ್ರವಾರ ಆಗಿರೋದ್ರಿಂದ ಮತ್ತು ಕೊನೆ ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೂವಿನ ಅಲಂಕಾರನ ಮಾಡ್ತಾರೆ. ಅದಕ್ಕಾಗಿ ಎಷ್ಟೊಂದು ಥರದ ಹೂಗಳನ್ನ ನೋಡಿ ತರಿಸಿಟ್ಟಿದ್ದಾರೆ. ಹೂವಲ್ಲಿ ನೀಟಾಗಿ ಎಲ್ಲನೂ ಅರೇಂಜ್ ಮಾಡಿಕೊಂಡು ಇಡೀ ದೇವಸ್ಥಾನನ ಹೂವಿಂದನೇ ಅಲಂಕಾರ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಯಾರಾದರೂ ನೀವು ಹೊರಗಿನವರಾಗಿದ್ದರೆ, ಹೊರಗಿನವ್ರು ವಿಡಿಯೋ ನೋಡ್ತಿದ್ರೆ ಖಂಡಿತ ನಮ್ಮ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಒಂದು ಸಲ ವಿಸಿಟ್ ಮಾಡಿ, ನಿಮಗೂ ತುಂಬ ಖುಷಿಯಾಗುತ್ತೆ. ತಾಯಿ ಆಶೀರ್ವಾದ ಪಡೀರಿ ಅಂತ ಹೇಳ್ತೀನಿ. ಹಾಗೆಯೇ ಇದು ದೇವಸ್ಥಾನದ ಪಕ್ಕದಲ್ಲಿ ಮತ್ತೊಂದು ಶಿವನ ದೇವಸ್ಥಾನ ಇದೆ, ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಈಶ್ವರನ ದೇವಸ್ಥಾನ ಇದು. ಸಾಮಾನ್ಯ ದೇವ್ರ ದರ್ಶನ ಅಂದರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಚಾಮುಂಡಿ ಅಮ್ಮನವ್ರದ್ದು ದರ್ಶನ ಪಡ್ಕೊಂಡ ನಂತರ ಅಲ್ಲಿ ಕೂಡ ದರ್ಶನ ಪಡ್ಕೋಬೇಕು ಅಂತ ಹೇಳ್ತಾರೆ. ಸೊ ಅಲ್ಲಿ ದರ್ಶನ ಮುಗಿಸಿ ನಾವು ಇವಾಗ ಬಂದಿರೋದು ಇದು ರಾಯರ ಮಠಕ್ಕೆ. ಇವತ್ತು ಗುರುವಾರ ಆಗಿತ್ತು, ವ್ರತ ಕೂಡ ಮಾಡಿದ್ದೆ ಅಲ್ವಾ. ಸೊ ವ್ರತ ಆದಮೇಲೆ ನಾನು ರಾಯರ ಮಠಕ್ಕೆ ಹೋಗ್ತೀನಿ. ನಮ್ಮ ಮನೆ ಹತ್ರನೇ ಒಂದು ಮಠ ಇದೆ, ಅಲ್ಲಿಗೆ ಹೋಗ್ತೀನಿ. ಬಟ್ ಇವತ್ತು ಇಲ್ಲಿ ಬಂದಿದ್ವಲ್ಲ ನಾವು, ಇಲ್ಲಿ ನರಸೀಪುರ ಹತ್ರ ಒಂದು ಮಠ ಇದೆ, ಕಲ್ಪವೃಕ್ಷ ಕಾಮಧೇನು ಮಠ ಅಂತಲೋ ಏನೋ ಒಂದು ಮಠ ಇದೆ. ಸೊ ಇದು ತುಂಬ ಚೆನ್ನಾಗಿದೆ. ಇದಂತೂ ರಾಘವೇಂದ್ರ ಮಠ ನೋಡೋದಕ್ಕಂತೂ ಎರಡು ಕಣ್ಣು ಸಾಲಲ್ಲ. ಒಂಥರ ಮನಸ್ಸಿಗೆ ಒಂದು ಒಳ್ಳೆ ಪಾಸಿಟಿವ್ ಒಂದು ವೈಬ್ಸನ್ನು ಕೊಡುತ್ತೆ. ಒಂಥರ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ನೋಡಿ ಇಲ್ಲಿ ತಿರುಪತಿ ತಿಮ್ಮಪ್ಪ, ಹಾಗೆ ಗಣೇಶ ಮತ್ತು ಶಂಕರಾಚಾರ್ಯರು ಕೂತಿರುವಂಥದ್ದು, ಈ ಥರ ಎಲ್ಲ ಮಾಡಿದ್ದಾರೆ ಅಲ್ಲಿ. ಮತ್ತು ಇಡೀ ಒಂದು ರಾಯರ ಜೀವನವನ್ನು ಹೇಳುವಂಥ ಫೋಟೋವನ್ನು ಹಾಕಿದ್ದಾರೆ. ಸೊ ಇದಿಷ್ಟು ಕೂಡ ನನ್ನ ಒಂದು ಗುರುವಾರದ ರಾಯರ ವಾರದ 3ನೇ ವಾರದ ವ್ರತದ ದಿನದ ಒಂದು ವಿಡಿಯೋ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.